ಹಲೋ ನಮಸ್ಕಾರ. ನನ್ನ ಹೆಸರು ಮಂಜುನಾಥ. ನಮ್ಮದು ಚಿಂತಾಮಣಿ, ಚಿಕ್ಕಬಳ್ಳಾಪುರ ಡಿಸ್ಟಿಕ್. ನಾವು ಒಂದು 5-6 ವರ್ಷದಿಂದ ಸೋರೆಕಾಯಿ ಬೆಳೀತಾ ಇದ್ದೀವಿ. ನಾವು ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ತೋಟದಲ್ಲಿ ಬರ್ತೀವಿ. ತೋಟ ಎಲ್ಲ ಒಂದು ಸುತ್ತಾಕಿ ಏನಾದರೂ ಗಲೀಜಿದೆ ಎಲ್ಲ ಕಟ್ ಮಾಡ್ತೀವಿ. ಆಮೇಲೆ ಕಾಯಿ ಏನಾದರೂ ಬಂದಿದ್ದರೆ ಅದನ್ನು ಕಟ್ ಮಾಡ್ತೀವಿ. ಮಾಮೂಲಿ ನೀರು ಬಿಟ್ಕೊಂಡು ತೋಟ ಚೆಕಪ್ ಮಾಡ್ತಾಯಿರ್ತೀವಿ. ನಾವು ಮೊದಲು ಬೆಳೆದಿದ್ದ ಬೆಳೆ ಎಲ್ಲ ನಮ್ಮೂರೆಲ್ಲರೂ ಮಾರ್ಕೆಟ್ಗೆ ಹಾಕ್ತಾಯಿದ್ವಿ, ಲೋಕಲ್ ಮಾರ್ಕೆಟ್ಗೆ. ಅಲ್ಲಿ ಸರಿಯಾದ ಬೆಳೆ ಸಿಗ್ತಾ ಇರಲಿಲ್ಲ, ನಮ್ಗೆ ಖರ್ಚು ಜಾಸ್ತಿ ಬರ್ತಾಯಿತ್ತು. ಇವರು ಜಪ್ಟೋ ಅವರು ನಮ್ಮ ಊರಲ್ಲಿ ಬಂದು ಆಫೀಸ್ ಓಪನ್ ಮಾಡಿದಾಗಿಂದ ಒಳ್ಳೆಯ ಅನುಕೂಲ ಆಗೈತೆ. ನಮಗೂ ಬೆಲೆನೂ ಚೆನ್ನಾಗಿ ಕೊಡ್ತಾಯಿದ್ದಾರೆ, ತುಂಬ ಅನುಕೂಲ ಆಗೈತೆ, ಖರ್ಚು ಉಳಿತಾ ಐತೆ. ಎಲ್ಲರೂ ಇದಕ್ಕೆ ಹಾಕ್ರಿ, ಲಾಭ ಬರುತ್ತೆ ರೈತರಿಗೆಲ್ಲ. ಮಾರ್ಕೆಟ್ಗೆ ಹೋದಷ್ಟು ನಮಗೆ ಲಾಸು. ನಾವು ಮೊದಲು ಬೆಳೆದಿದ್ದ ಬೆಳೆ ಎಲ್ಲ ಮಾರ್ಕೆಟ್ಗೆ ಹಾಕ್ತಾಯಿದ್ವಿ, ನಮ್ಗೆ ಖರ್ಚು ಜಾಸ್ತಿ ಬರ್ತಾಯಿತ್ತು. ನಮ್ಮೂರಲ್ಲಿ ಇವಾಗ ಜಪ್ಟೋ ಕಮ್ಮಿ ಒಂದು ಹೌಸ್ ಓಪನ್ ಆಗೈತೆ. ಅದು ಆದಾಗಿಂದ ನಮಗೆ ಒಳ್ಳೆ ಬೆಲೆನೂ ಸಿಗ್ತಾಯಿದೆ, ಅನುಕೂಲನೂ ಐತೆ, ಖರ್ಚು ಕಮ್ಮಿ ಬರ್ತಾಯಿದೆ. ನಾವು ಬೆಳಗ್ಗೆನೇ ಬಂದು ಫ್ರೆಶ್ ಆಗಿ ಕಟ್ ಮಾಡಿ ಕಂಪ್ನಿಗೆ ಸಪ್ಲೈ ಮಾಡ್ತೀವಿ ಜಪ್ಟೋ ಅವರಿಗೆ. ನಿಮಗೂ ಫ್ರೆಶ್ ಆಗಿ ಸಿಗುತ್ತೆ. ಜಪ್ಟೋ ಕಂಪ್ನಿಯವರು ಒಳ್ಳೆ ಕ್ವಾಲಿಟಿನೇ ತಗೊತಾ ಇದ್ದಾರೆ. ಅದಕ್ಕೆ ತಕ್ಕಂಗೆ ನಾವು ಒಳ್ಳೆ ಕ್ವಾಲಿಟಿ ಬೆಳೆದು ಅವ್ರಿಗೆ ಸಪ್ಲೈ ಮಾಡ್ತಾಯಿದ್ದೀವಿ.